ರಾಜ್ಯದ ಯಾವುದೇ ಸಮಸ್ಯೆ ಆಗಿರಲಿ, ಯಾರೇ ಸಂಕಷ್ಟಕ್ಕೆ ಸಿಲುಕಿರಲಿ, ಅಂಥವರ ನೆರವಿಗೆ ನಿಮ್ಮ TV9 ನಿಲ್ಲುತ್ತೆ. ಸದ್ಯ ಬೆಂಗಳೂರಿಗೆ ದೊಡ್ಡ ಜಲಸಂಕಷ್ಟ ಎದುರಾಗಿದೆ. ಇದೇ ನೀರಿನ ಸಮಸ್ಯೆಯನ್ನ ನೀರಿಲ್ಲ ಅನ್ನೋ ಅಭಿಯಾನದ ಮೂಲಕ ನಿರಂತರವಾಗಿ ಪ್ರಸಾರ ಮಾಡ್ತಿದ್ದೇವೆ. ರಾಜಧಾನಿಯ ಗಲ್ಲಿಯಲ್ಲಿರೋ ಜಲಸಂಕಷ್ಟವನ್ನ ಸರ್ಕಾರದ ಮುಂದೆ ಇಡ್ತಿದ್ದೇವೆ. TV9 ಅಭಿಯಾನ ಆರಂಭಿಸ್ತಾ ಇದ್ದಂತೆ ಇಡೀ ಸರ್ಕಾರವೇ ಎಚ್ಚೆತ್ತುಕೊಂಡಿದೆ. ಮಕ್ಕಳಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಸ್ನಾನ ಮಾಡೋಕ್ಕೂ ನೀರಿಲ್ಲ. ಒಂದು ಲೋಡಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು. BWSSB ಅವರು 200 ಟ್ಯಾಂಕರ್ಸ್ ತೆಗೆದುಬಿಟ್ಟು ನಲ್ಲಿಯಲ್ಲಿ ನೀರಿಲ್ಲ, ಟ್ಯಾಂಕರ್ ನೀರು ಸಿಗ್ತಿಲ್ಲ. ಬೆಂಗಳೂರಿನ ಯಾವುದೇ ಏರಿಯಾಗೆ ಹೋದ್ರೂ ಇದೇ ಮಾತು, ಇದೇ ಆಕ್ರೋಶ, ಇದೇ ಸಂಕಷ್ಟ. ಬೆಂಗಳೂರಿಗರು ಎದುರಿಸ್ತಿರೋ ಇದೇ ಸಮಸ್ಯೆ ಬಗ್ಗೆ TV9 ಸರಣಿ ವರದಿಗಳನ್ನೇ ಪ್ರಸಾರ ಮಾಡ್ತಿದೆ. ಮದೇವಪುರ ವಲಯದಲ್ಲಿರ್ತಕ್ಕಂಥ ವರ್ತೂರಿನಲ್ಲಿ ಈಗಾಗಲೇ ಸಾಕಷ್ಟು ಜಲಕಂಟಕ ಎದುರಾಗಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬೇಗೂರಲ್ಲಿದ್ದೀನಿ. ಬೊಮ್ಮನಹಳ್ಳಿ, ಹೊಂಗಸಂದ್ರ, ಬೇಗೂರು, ವರ್ತೂರು ಅಂತ ದಿನಕ್ಕೊಂದು ಏರಿಯಾ, ದಿನಕ್ಕೊಂದು ಬಡಾವಣೆಗಳಲ್ಲಿ ಇರೋ ಜಲಸಂಕಷ್ಟವನ್ನ TV9 ಪ್ರತ್ಯಕ್ಷ ವರದಿ ಮೂಲಕ ತೋರಿಸುತ್ತಿದೆ. ಬೆಂಗಳೂರಿಗರ ಸಮಸ್ಯೆಯನ್ನ ತೆರೆದಿಡ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ, TV9 ಅಭಿಯಾನ. TV9 ವರದಿಯ ಬಿಗ್ ಇಂಪ್ಯಾಕ್ಟ್, ಉಚಿತ ಟ್ಯಾಂಕರ್ ನೀರು. ಬೆಂಗಳೂರಿನ ಜಲ ಸಂಕಷ್ಟದ ಬಗ್ಗೆ TV9 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ, ನಗರಾಭಿವೃದ್ಧಿ ಇಲಾಖೆ, ಜಲಮಂಡಳಿ ಅಧಿಕಾರಿಗಳು ಸಭೆ ನಡೆಸಿದ್ರು. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಜಲಮಂಡಳಿ ಹಾಗೂ ನಗರಾಭಿವೃದ್ಧಿ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಪಾಲಿಕೆ ಅಧಿಕಾರಿಗಳು ಚರ್ಚಿಸಿದ್ರು. ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕೋ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಯಿತು. ಅಷ್ಟೇ ಅಲ್ಲ, ಎಲ್ಲ ಏರಿಯಾಗಳಿಗೂ ನೀರು ಪೂರೈಸೋ ಬಗ್ಗೆ ನಿರ್ಧಾರ ಮಾಡಲಾಗಿದೆ. 200 ಟ್ಯಾಂಕರ್ ಮೂಲಕ ಉಚಿತವಾಗಿ ನೀರು ಪೂರೈಸಲು ತೀರ್ಮಾನಿಸಲಾಗಿದೆ. ನಾವೇ ಇಂಪಾರ್ಟೆಂಟ್ ಜಾಗದಲ್ಲಿ ಎಲ್ಲಿ ಮೇಜರ್ ಆಗಿ ನಮ್ಮ ಬಡವರು ಇದ್ದಾರೆ ಅಲ್ಲಿ BWSSB ಅವರು 200 ಟ್ಯಾಂಕರ್ಸ್ ತೆಗೆದುಬಿಟ್ಟು ಅದಕ್ಕಿಂತ ಟ್ರಿಪ್ ಮಾಡಿ ಅದ್ರಲ್ಲಿ ನಮಗೂ ಕೂಡ 100 ಟ್ಯಾಂಕರ್ಸ್ 110 ಹಳ್ಳಿಗಳಿಗಾಗಿ ನಮಗೆ ಒದಗಿಸ್ತಾರೆ. ಅಷ್ಟಕ್ಕೂ ನಗರಕ್ಕೆ ಎಷ್ಟು ನೀರು ಬೇಕು, ಎಷ್ಟು ನೀರು ಪೂರೈಕೆಯಾಗ್ತಿದೆ ಅನ್ನೋದನ್ನ ನೋಡಿದ್ರೆ ಕಾವೇರಿಯಿಂದ ಅಂದ್ರೆ KRSನಿಂದ ನಿತ್ಯ 1450 MLD ನೀರು ಪೂರೈಕೆಯಾಗ್ತಿದೆ. ಇನ್ನು ನಗರದಲ್ಲಿ 11,000 ಸಾರ್ವಜನಿಕ ಬೋರ್ವೆಲ್ಗಳಿವೆ. ಈ ಪೈಕಿ 800 ಬೋರ್ವೆಲ್ಗಳು ನೀರಿಲ್ಲದೆ ಬತ್ತಿ ಹೋಗಿವೆ. ಇನ್ನು 40% 50 ಬೋರ್ವೆಲ್ಗಳ ನೀರು ಕುಡಿಯಲು ಯೋಗ್ಯವಲ್ಲ ಅನ್ನೋದು ಗೊತ್ತಾಗಿದೆ. 4.5 ಲಕ್ಷ ಮನೆಗಳ ಬೋರ್ವೆಲ್ ನೀರು ಕುಡಿಯಲು ಬಳಕೆಯಾಗ್ತಿಲ್ಲ. ಹೀಗಾಗಿ ಕಾವೇರಿ ನದಿ ನೀರಿಗೆ ಹೆಚ್ಚಿನ ಡಿಮ್ಯಾಂಡ್ ಬಂದಿದೆ. ಇನ್ನು ಬಿಬಿಎಂಪಿ ಬಳಿ 200 ಟ್ಯಾಂಕರ್, ಜಲಮಂಡಳಿ ಬಳಿ 68 ಟ್ಯಾಂಕರ್ ಇದ್ದು ಒಟ್ಟು 268 ಟ್ಯಾಂಕರ್ಗಳ ಮೂಲಕ ಉಚಿತವಾಗಿ ನೀರು ಪೂರೈಕೆ ಮಾಡಲು ಇಂದಿನ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಕಾರ್ ವಾಶ್ ಹಾಗೂ ಗಾರ್ಡನ್ಗಳಿಗೆ ಸಂಸ್ಕರಿಸಿದ ನೀರು ಬಳಸುವಂತೆ ಜಲಮಂಡಳಿ ಮನವಿ ಮಾಡಿದೆ. ಕುಡಿಯುವ ನೀರು ಅಲ್ಲದೆ ಏನು ಉಪಯೋಗಕ್ಕೆ ಬೇಕಾಗುತ್ತೆ, ಗಾರ್ಡನ್ಗೆ ಬಳಸೋದಾಗಲಿ, ಕಾರ್ ತುಳಿಯೋದಕ್ಕಾಗಲಿ, ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿಗಾಗಲಿ, ಕಮರ್ಷಿಯಲ್ ಕ್ಲೀನಿಂಗ್ಗಾಗಲಿ ಯೂಸ್ ಮಾಡೋದಕ್ಕೆ, ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಆ ಥರ ಮನವಿ ಮಾಡಿದಾಗ ಅವರಿಗೆ ಉಚಿತವಾಗಿ ನಾವು ಮರುಬಳಕೆ ಮಾಡೋದು ನೀರನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ. TV9 ವರದಿ ಬಳಿಕ ಎಚ್ಚೆತ್ತ ಪಾಲಿಕೆ ಉಚಿತ ಟ್ಯಾಂಕರ್ ನೀರಿನ ನಿರ್ಧಾರ ಮಾಡಿದೆ. ಇನ್ನಾದರೂ ಜಲಸಂಕಷ್ಟ ಬಗೆಹರಿಯುತ್ತಾ ಕಾದು ನೋಡಬೇಕು. ಶಿವರಾಜ್ ಕುಮಾರ್, TV9 ಬೆಂಗಳೂರು.